ನಮಸ್ಕಾರ. ಇದು ಸುದ್ದಿ ಸಂವಾದ. ನಮ್ಮೊಂದಿಗೆ ಸಂವಾದಕ್ಕೆ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ. ಶಶಿಧರ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಯಕ್ಕೆ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಬರ್ತಿದ್ದಾರೆ. 3 ದಿನ ಅವರು ಬಿಜೆಪಿಯ ವಿವಿಧ ನಾಯಕರೊಡನೆ ಸಮಾಲೋಚನೆ ನಡೆಸೋದಕ್ಕಿದೆ. ಇದು ಕೂಡ ಬಿಜೆಪಿಯೊಳಗೆ ಮತ್ತೊಂದು ತಿಪ್ಪೆ ಸಾರಿಸುವ ಅಥವಾ ತೇಪೆ ಹಚ್ಚುವ ಯತ್ನ ಅಂತೇವಲ್ಲ, ಅದೇ ಥರ ಆಗುತ್ತೋ ಅಥವಾ ಬೇರೆ ಥರದ ಬೆಳವಣಿಗೆಗೆ ಕಾರಣ ಆಗ್ಬೋದಾ? ಇದು ಭಾಳ ಮಹತ್ತರ ಬೆಳವಣಿಗೆ. ನಾವು ಮೇಲ್ನೋಟಕ್ಕೆ ನೋಡುವಷ್ಟು ಸರಳವಾಗಿಲ್ಲ. 3 ದಿನಗಳ ಕಾಲ ಏನು ಅರುಣ್ ಸಿಂಗ್ ಕರ್ನಾಟಕದಲ್ಲಿದ್ದಾರೆ, ಅವರ ಎಜೆಂಡಾವನ್ನು ತಾವು ಗಮನಿಸಿ. ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಅವರು ಆಗಮಿಸ್ತಾ ಇದ್ದಾರೆ. ಸಂಜೆಯಿಂದ ಅವರ ಚಟುವಟಿಕೆ ಪ್ರಾರಂಭ ಆಗುತ್ತೆ. ಬೇರೆ ಬೇರೆ ಹಂತಗಳಲ್ಲಿ ಬಿ ಜೆ ಪಿ ಹಿರಿಯ ನಾಯಕರನ್ನ, ಮಂತ್ರಿಗಳನ್ನು ಭೇಟಿ ಮಾಡ್ತಿದ್ದಾರೆ. ಸೊ ಅದರಂತೆ ಶಾಸಕರನ್ನು ಪ್ರತ್ಯೇಕವಾಗಿ ದೂರು ತಲುಪಿಸ್ಬೋದು. ಅಲ್ಟಿಮೇಟ್ಲಿ ಪಕ್ಷದ ಕೋರ್ ಕಮಿಟಿ ಸಭೆಯಲ್ಲಿ ಅವರು ಪಾಲ್ಗೊಳ್ತಾರೆ. ಇದು 3 ದಿನಗಳ ಕಾಲ. ಇದನ್ನು ನಾವು ನೋಡಬೇಕಾದ್ರೆ ಅರುಣ್ ಸಿಂಗ್ ಹೇಳಿಕೆಯನ್ನು ಗಮನದಲ್ಲಿಟ್ಕೋಬೇಕಾಗಿಲ್ಲ. ಡೆಲ್ಲಿಗೆ ಬರಬೇಕಾದ್ರೆ ನಾಯಕತ್ವ ಬದಲಾವಣೆ ಇಲ್ಲ, ಇದೆಲ್ಲ ಬೇರೆ ಬೇರೆ. ಆದರೆ ಇಲ್ಲಿ ಏನಾಗಿದೆ ಬಹಳ ಮಹತ್ವದ್ದು ಅಂದರೆ, ಬಿ ಜೆ ಪಿಯ ವರಿಷ್ಠರು, ಎಸ್ಪೆಷಲಿ ನಿಮಗೆ ಗೊತ್ತಿರ್ಬೋದು, ನಿನ್ನೆ ಮೋದಿ ಒಂದು ಸಭೆಯನ್ನು ನಡೆಸ್ತಾರೆ. ಆ ಮೋದಿಯ ನಡೆಸಿದ ಸಭೆಯಲ್ಲಿ ಸಂತೋಷ್ ಜಿ ಇರ್ತಾರೆ, ಟಾಪ್ ಲೀಡರ್ ನಡ್ಡಾ ಇರ್ತಾರೆ, ಅಮಿತ್ ಶಾ ಇರ್ತಾರೆ. ಅವರು ಎಸ್ಪೆಷಲಿ ಉತ್ತರ ಪ್ರದೇಶದ ಜೊತೆ ಕರ್ನಾಟಕದ ರಾಜಕೀಯ ಬೆಳವಣಿಗೆ ಬಗ್ಗೆ ಚರ್ಚೆ ನಡೆಸಿದ್ರು ಅನ್ನೋ ವರದಿ ಇದೆ. ಏನು ಚರ್ಚೆ ನಡೆಸಿದ್ರು ಗೊತ್ತಿಲ್ಲ. ಇಟ್ಸ್ ಭಾಳ ಇಂಪಾರ್ಟೆಂಟ್ ಆಗಿದೆ. ನಾನು ಹೇಳ್ತಾ ಇದ್ದಾಗೆ ಯಡಿಯೂರಪ್ಪ ಒಂದು ರೀತಿಯಲ್ಲಿ ನುಂಗಲಾರದ ತುತ್ತಾಗಿ ಪರಿಣಮಿಸಿದ್ದಾರೆ ಬಿ ಜೆ ಪಿ ವರಿಷ್ಠರಿಗೆ. ಅವರು ಬಾಯಲ್ಲೂ ಇಟ್ಕೊಳ್ಳೋಕ್ಕಾಗಲ್ಲ, ಉಗಿಯೋಕ್ಕೂ ಆಗಲ್ಲ. ದ್ಯಾಟ್ ಇಸ್ ಸಿಚುವೇಶನ್. ಸೊ ಅದರಿಂದ ಇದಕ್ಕೆ ಪರಿಹಾರ ಹುಡುಕುವುದು ಹೇಗೆ ಅಂತ ಇವತ್ತಿನ ಈ ಸಂದರ್ಭದ ಹೊರಗಡೆ ನೀವು ಗಮನಿಸಿದರೆ, ಎರಡೂ ಗುಂಪಿನವರು, ಯಡಿಯೂರಪ್ಪನವರ ಪರವಾಗಿರುವವರು ಮತ್ತು ವಿರೋಧವಾಗಿರುವವರು ಅರುಣ್ ಸಿಂಗ್ ಅವರನ್ನು ಭೇಟಿ ಮಾಡೋದಕ್ಕೆ ಸಜ್ಜಾಗಿದ್ದಾರೆ, ಶಸ್ತ್ರಾಸ್ತ್ರಗಳೊಂದಿಗೆ ಅಂತ. ಆದರೆ ಈ ಸಜ್ಜಾದ ಸಂದರ್ಭದಲ್ಲಿ ಯಡಿಯೂರಪ್ಪ ವಿರೋಧಿಗಳೇನಿದ್ದಾರೆ ಅವರಾಗಲಿ ಯಡಿಯೂರಪ್ಪ ಪರವಾಗಿರೋಲ್ಲಿ ಗುಂಪು ಕಟ್ಟಿ ಬರ್ಕೂಡ್ದು ಅಂತ ಸೂಚನೆ ನೀಡಲಾಗಿದೆ. ಇಂಡಿವಿಜುವಲಿ ಯು ಕ್ಯಾನ್ ಕಮ್ ಆ್ಯಂಡ್ ಯು ಕ್ಯಾನ್ ಡಿಸ್ಕಸ್ ಅಂತ ಸೂಚನೆ ನೀಡಲಾಗಿದೆ. ಸೊ ಈ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಈ ಪ್ರೊಸೆಸ್ ಸ್ಟಾರ್ಟ್ ಆದ ಮೇಲೆ ಇವರು ಪಕ್ಷದ ವರಿಷ್ಠರಿಗೆ ಯಾವ ವರದಿಯನ್ನು ಕೊಡ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ವರದಿಯ ಅದರ ಮೇಲೇ ರಿಯಾಕ್ಟ್ ಮಾಡ್ತಾರೆ, ಅಥವಾ ಅಮಿತ್ ಶಾ ಆ್ಯಂಡ್ ಮೋದಿ ಬೇರೆ ಡಿಸಿಷನ್ ತಗೋತಾರೆ. ದಟ್ ವಿಲ್ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ. ಇಲ್ಲಿ ಯಡಿಯೂರಪ್ಪನವರನ್ನು ವಿರೋಧಿಸುವ ಒಂದು ಬಣ ಯತ್ನಾಳ್ ಅಂತವರು ಬೆಲ್ಲದ, ಆಮೇಲೆ ಯಡಿಯೂರಪ್ಪ ಅವರ ಪರವಾಗಿ ಇರುವವರು ರೇಣುಕಾಚಾರ್ಯ ಸೇರಿದಂಗೆ ಇದ್ದಾರೆ. ಇನ್ನೊಂದು ಬಣ ಇದೆ, ತಟಸ್ಥವಾಗಿರುವಂಥವ್ರು. ಇವರು ಕೂಡ ತಮ್ಮ ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಕೊಡಬೇಕು ಅಂತ ಈಗಾಗಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಅರುಣ್ ಸಿಂಗ್ ಅವರ ರೀತಿ ಹೇಗಿರ್ಬೋದು? ನೀ ಗೇಟಸ್ತ್ರ ಬಿಡ್ರಿ, ಅವರು ಹೇಗೆಂದರೆ ಗಾಳಿ ಬಂದಾಗ ತೂರ್ಕೊಳ್ಳೋ ಜನ. ತಟಸ್ಥರು ಯಾಕಾಗಿದ್ದಾರೆ ಅಂದರೆ, ನಾವು ಯಡಿಯೂರಪ್ಪನ ವಿರೋಧಿಸ್ಬಿಟ್ರೆ ಅವ್ರು ಕಂಟಿನ್ಯೂ ಆಗ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ, ಅಥವಾ ಯಡಿಯೂರಪ್ಪನ ಪರವಾಗಿ ನಿಂತ್ಕೊಬಿಟ್ರೆ ಅವ್ರು ನಿಧಾಕ್ಬಿಟ್ರೆ ಹೊಸಬರು ಬಂದವ್ರು ನಮ್ಗೆ ಈ ರೀತಿ ಇರ್ತವೆ. ಒಂದರೆ ಈ ಗಂಜಿಲ್ ಬಿದ್ದ ನೋಣ ಅಂತಾರಲ್ಲ ಆ ಟೈಪ್, ಅಥವಾ ಅರ್ಲಿನ ಕಂಬ ಅಂತಾರೆ ನಿಮ್ಮಲ್ಲಿ, ಆ ಕಡೆನೂ ಒಲಿಯುತ್ತೆ ಅಂತ ಆ ರೀತಿ ಜನತೆ. ಅವ್ರಿಗೆ ಏನಂದ್ರೂ ಇಲ್ಲ. ಬಟ್ ಅವರು ಅರುಣ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದಾಗ ಅವ್ರು ತಟಸ್ಥರಾಗಿರೋಕ್ಕೆ ಸಾಧ್ಯ ಇಲ್ಲ. ಅಂದರೆ ತಟಸ್ಥ ನೀತಿ ಹೊರಗಡೆ ಕನ್ಸಂಪ್ಷನ್ಗೆ ಹೇಳುವಂಥದ್ದು. ನೀವು ಅರುಣ್ ಸಿಂಗ್ನ ಭೇಟಿ ಮಾಡಿದ್ರೆ ನೀವು ಯಡಿಯೂರಪ್ಪನ ಪರವಾಗಿಯೋ ಅಥವಾ ವಿರೋಧವಾಗಿ ಹೇಳಲೇಬೇಕು. ಅವರು ತಮ್ಮ ಅಭಿಪ್ರಾಯವನ್ನು ಬಹಿರಂಗವಾಗಿ ಹೇಳಲ್ಲ ಅಂತ ಆ ಸಮುದಾಯ ಇದು. ಆದರೆ ಯಡಿಯೂರಪ್ಪನವರ ವಿರೋಧಿ ಗುಂಪು ಏನಿದೆ ಅವರು ಪವರ್ಫುಲ್ ಆಗಿದ್ದಾರೆ, ನೀವು ಅನುಮಾನ. ಅದು ಸಂತೋಷ್ ಜಿ ಅವರವ್ರ ಜೊತೆಗಿದ್ದಾರೆ. ಸೊ ಪವರ್ಫುಲ್ ಆಗಿದೆ. ಅದರ ಜೊತೆಗೆ ಪಕ್ಷದ ವರಿಷ್ಠರಿಗೂ ಕೂಡ ಯಡಿಯೂರಪ್ಪನವ್ರು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅವರಿಗೆ. ದೇ ಆರ್ ಆಲ್ಸೋ ಅಗೇನ್ಸ್ಟ್ ಯಡಿಯೂರಪ್ಪ, ಬಿಕಾಸ್ ಯಡಿಯೂರಪ್ಪನವರ ಬಹುತೇಕ ನಡೆಗಳು ರಿಬೆಲ್ ನಡೆಗಳಾಗಿರ್ತವೆ. ಅವರು ಬಾರ್ನ್ ರಿಬೆಲ್ ಅನ್ಬೋದು. ರಿಬೆಲ್ ಸ್ಟಾರ್ ಹೌದಲ್ಲ ಗೊತ್ತಲ್ಲ, ರಿಬೆಲ್ ಅನ್ನೋದು ನಿಜ ಅವರ ರಾಜಕೀಯ ಬದುಕಿನಲ್ಲಿ. ಅವರು ಇವತ್ತಿನ ಭಾರತ ರಾಜಕಾರಣದಲ್ಲಿ ಬಿ ಜೆ ಪಿ ರಾಜ್ಯಗಳು ಏನಿವೆಲ್ಲ, ರಾಜ್ಯಗಳಲ್ಲಿರುವ ಮುಖ್ಯಮಂತ್ರಿಗಳಲ್ಲಿ ರಿಬೆಲ್ ಆಗುವ ಶಕ್ತಿ ಉಳಿಸಿಕೊಳ್ಳಿರುವ ಏಕಮೇವ ನಾಯಕ ಅಂತಂದರೆ ಯಡಿಯೂರಪ್ಪ. ಫಾರ್ ಎಕ್ಸಾಂಪಲ್, ಈಗ ಉಳಿದ ರಾಜ್ಯಗಳಲ್ಲಿ ಶುರುವಾಗಿದೆ ನೋಡಿ ಗಲಾಟೆಗಳೆಲ್ಲ, ಆಯಿತಾ. ಯು ಪಿಯಲ್ಲಿ ನೀವು ಎಲ್ಲದರ ನಡುವೆ ಕೂಡ ಯೋಗಿ ಆದಿತ್ಯನಾಥ್ ರಿಬೆಲ್ ಚೀಫ್ ಮಿನಿಸ್ಟರ್ ಆಗೋಕ್ಕಾಗಲ್ಲ. ಮೊನ್ನೆ ಡೆಲ್ಲಿಗೆ ಓಡೋಗ್ಬಿಟ್ಟು ಎಲ್ಲರೂ ನೋಡಿಬಿಟ್ಟು ಬಂದರು. ಅವರು ಒತ್ತಡಕ್ಕೆ ಮಣಿಯೋ ಸ್ಥಿತಿ ಇದೆ. ಗೋವಾದಲ್ಲಿ ಇದಿದೆ, ಡಿಸಿಡೆಂಟ್ಸ್ ಇದೆ, ಅಲ್ಲಿ ಗೋವಾ ಮುಖ್ಯಮಂತ್ರಿನೂ ಅಷ್ಟೇ. ನೀವು ಮಧ್ಯಪ್ರದೇಶದ ಶಿವರಾಜ್ ಸಿಂಗ್ ಚೌಹಾಣ್
ಅವರು ಒಂದು ಕಾಲದಲ್ಲಿ ರಿಬೆಲ್ ಆಗುವ ಶಕ್ತಿ ಇದ್ದಂಥವ್ರು. ಈಗ ಆದಮೇಲೆ ಅವರು ಆ ಶಕ್ತಿಯನ್ನು ಉಳಿಸ್ಕೊಂಡಿಲ್ಲ ಅವರು. ಸೊ ಅದರಿಂದ ಬಿ ಜೆ ಪಿ ಮುಖ್ಯಮಂತ್ರಿಗಳಲ್ಲಿ ರಿಬೆಲ್ ಆಗುವ ಶಕ್ತಿ ಇರುವ ಏಕಮೇವ ನಾಯಕ ಅಂತಂದರೆ ಅವರು ಯಡಿಯೂರಪ್ಪ. ಆದ್ದರಿಂದ ಇದನ್ನು ಬಹಳ ಸೂಕ್ಷ್ಮವಾಗಿ ನೀವು ಹ್ಯಾಂಡಲ್ ಮಾಡಬೇಕಾಗಿದೆ. ಅದ್ರ ಜೊತೆಗೆ ಯಡಿಯೂರಪ್ಪನವರು ಅದಕ್ಕೊಂದು ವೇದಿಕೆಯನ್ನು ಸೃಷ್ಟಿಪಡ್ತಿದ್ದಾರೆ ತಮ್ಮ ಬೆಂಬಲವನ್ನು ಇದು ಮಾಡೋದಕ್ಕೊಂದು. ಆ ನರ್ಸ್ ರೇಣುಕಾಚಾರ್ಯ ಅಂತ ಯಾರೊಬ್ಬರು ಇದ್ದಾರಲ್ಲ, ಬಾಯ್ ಬಡಕ, ಅವ್ರ ಕಂಪ್ನಿ ಸಹಿ ಸಂಗ್ರಹಣೆ ಇಂಥದ್ದು, ಅದು ಅದರ ಹಿಂದೆ ಯಡಿಯೂರಪ್ಪ ಇರ್ತಾರೆ. ಅದ್ರ ಜೊತೆಗೆ ನೀವು ಈ ಮಠಾಧೀಶರುಗಳು ಸ್ಟೇಟ್ಮೆಂಟ್ ಕೊಡೋದಿದೆಯಲ್ಲ, ಅವರು ಮಠಾಧೀಶರು ಅವ್ರು ಏನು ಪೊಲಿಟಿಷಿಯನ್ಸು ಅಂತ ನನಗೆ ಅನುಮಾನಗಳಿವೆ. ಈ ಲಿಂಗಾಯತ ಮಠಾಧೀಶರ ಹೆಸರಿನಲ್ಲಿ ಸಭೆಗಳನ್ನು ಮಾಡಿ ಅವರು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಲ್ಲಿ, ಜನತಂತ್ರ ವ್ಯವಸ್ಥೆ ಕಟ್ರಿ, ಇಲ್ಲಿ ಜನಪ್ರತಿನಿಧಿಗಳು ಅವ್ರಿಗೆ ಎಚ್ಚರಿಕೆ ಕೊಡುವಂಥದ್ದು. ಈ ಮೋದಿ ಇರಲಿ, ಬಿ ಜೆ ಪಿಗೆ ಎಚ್ಚರಿಕೆ ಕೊಡೋಕ್ಕೆ ಇವು ಯಾವ ಮಠಾಧೀಶ ಕಾವಿ ಹಾಕಬಿಟ್ರೆ ಎಲ್ಲದೋ ಇವನಿಗೆ ಶಕ್ತಿ ಇರೋದು, ಇವನಿಗೆ ದೇ ಆರ್ ಡೂಯಿಂಗ್ ದೇರ್ ಪಾಲಿಟಿಕ್ಸ್. ಸೊ ಯಡಿಯೂರಪ್ಪ ತಮ್ಮ ರಾಜಕೀಯ ಬದುಕನ್ನು ಇನ್ನಷ್ಟು ಕಾಲ ಮುಂದುವರಿಸೋದಕ್ಕೆ ಇನ್ನು 2 ವರ್ಷಗಳಲ್ಲಾದರೂ ಇರಬೇಕು. ನಂತರ ಮಗನನ್ನು ರಿಹ್ಯಾಬಿಲಿಟೇಟ್ ಮಾಡಿಬಿಟ್ಟು ಶಿವ ಅನ್ನಬೇಕು ಅನ್ನೋದು ಅವರ ಇದು. ಅದಕ್ಕೆ ಬೇಕಾದ ಸಿದ್ಧ ಮಾಡ್ಕೊತಿದ್ದಾರೆ. ಹಾಗೆ ವಿರೋಧಿಗಳಲ್ಲಿ ಏನಿದೆ ಅವ್ರಿಗೆ ಭಾಳ ಸಮಸ್ಯೆ ಆಗಿರ್ಬೋದು ಇವತ್ತಿನ ಈ ಕೊರೋನಾ ನಂತರದ ಪರಿಸ್ಥಿತಿಯಲ್ಲಿ. ಈ ಕೇಂದ್ರ ಸರ್ಕಾರದ ಇಮೇಜ್ ಕೂಡ ಆಗುವುದಿಲ್ಲ, ಮೋದಿಯವರ ಇಮೇಜ್ ಆಗುವುದಿಲ್ಲ, ರಾಜ್ಯಗಳದ್ದು ಸ್ಥಿತಿ ಹಾರಿಬಲ್ ಆಗಿದೆ. ಆದ್ದರಿಂದ ಮತ್ತೆ ಇಲೆಕ್ಷನ್ನಲ್ಲಿ ಬಿ ಜೆ ಪಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಇದೇ ರೀತಿ ಅಡ್ಮಿನಿಸ್ಟ್ರೇಷನ್ ಮುಂದುವರೆದ್ರೆ ಪ್ರತಿದಿನ ಮಂತ್ರಿಗಳ ನಡುವೆ ಗಲಾಟೆ. ಈ ಲೇಟೆಸ್ಟ್ ಸುಧಾಕರ್ ವರ್ಸಸ್ಸು ಅಶ್ವಥ್ ನಾರಾಯಣ, ರಾಜೀವ್ ಗಾಂಧಿ ಆರೋಗ್ಯದಕ್ಕೆ ಯಾರನ್ನ ನೇಮಿಸಬೇಕು ಅನ್ನೋದು ದೊಡ್ಡ ವಿಚಾರ. ಸೊ ಈ ರೀತಿ ಗಲಾಟೆಗಳೆಲ್ಲ ಹೈಕಮಾಂಡಿಗೆ ಹೋಗಿರ್ತವೆ. ಅವರಿಗೆ ಇದನ್ನು ಸರಿಪಡಿಸೋದು ಹೇಗೆ ಅನ್ನೋದು ಇಟ್ಸ್ ವೆರಿ ಬಿಗ್ ಚಾಲೆಂಜ್. ಬಿ ಜೆ ಪಿ ಹೈಕಮಾಂಡ್ ಇಸ್ ಡೂಯಿಂಗ್ ದ್ಯಾಟ್ ಅಂತ. ಹೈಕಮಾಂಡ್ ಎದುರಿಗೆ ಇರುವ ಸವಾಲು ಒಂದು ರೀತಿಯದ್ದು, ಮತ್ತು ನಮ್ಮ ರಾಜ್ಯದಲ್ಲಿನ ಇವತ್ತಿನ ರಾಜಕಾರಣದ ಹಿನ್ನೆಲೆಯಲ್ಲಿ ನಾವು ಜಾತಿ ರಾಜಕಾರಣವನ್ನು ಹೇಗೆ ವಿಶ್ಲೇಷಿಸಬಹುದು ಈ ವಿಸ್ತಾರದಲ್ಲಿ? ಒಂದು, ನೀವು ಇಂಡಿಯಾದಲ್ಲಿ ಜಾತಿ ಅನ್ನುವುದೇನದು ರಿಯಾಲಿಟಿ. ಜಾತ್ಯತೀತವಾದ ಧರ್ಮನಿರಪೇಕ್ಷವಾದ ಸಮಾಜ ಇರಬೇಕು ಅಂತ ಇಷ್ಟಪಡುವವರು ನಾವು, ದಟ್ ಅನುಮಾನ ಇಲ್ಲ. ಆದರೆ ಎಲ್ಲರೂ ಹಾಗಲ್ಲ. ಮೂಲಭೂತವಾಗಿ ಈ ಜಾತಿ ವ್ಯವಸ್ಥೆ ಇದ್ದೇ ಇರುತ್ತೆ. ರಾಜಕಾರಣ ನಡೆಯೋದೇ ಜಾತಿಯ ಮೇಲೆ ಅನ್ನುವ ವಾತಾವರಣ ಸೃಷ್ಟಿಯಾಗಿದೆ ಕರ್ನಾಟಕದಲ್ಲಿ. ಅದನ್ನೇ ನೀವು ನೋಡೋದಿದ್ದರೆ ಲಿಂಗಾಯತರು ಬಹುಮುಖ್ಯವಾದ ಒಂದು ಅಂಗ ಬಿ ಜೆ ಪಿಗೆ ಸಹಾಯ ಮಾಡ್ತಿರುವವರು ಅಲ್ವಾ, ಲಾರ್ಜೆಸ್ಟ್ ಕಮ್ಯುನಿಟಿ. ಸೊ ಅವರ ಬೇಸನ್ನು ಬಿ ಜೆ ಪಿ ಕಳ್ಕೊಬಿಟ್ರೆ ಎಲ್ಲವನ್ನೂ ಕಳ್ಕೊಂಡಾಗೆ. ಆ ಕಾರಣಕ್ಕೆ ಯಡಿಯೂರಪ್ಪನವರು ಹೆದರಬೇಕು. ಯಾಕಂದರೆ ಲಿಂಗಾಯತರಲ್ಲಿ ಯಡಿಯೂರಪ್ಪನವರಂತಹ ಇನ್ನೊಬ್ಬ ಮಾಸ್ ಲೀಡರ್ ಇಲ್ಲ. ಹಾಗೆ ನೋಡಿದರೆ ನೀವು ಲಿಂಗಾಯತ ಕಮ್ಯುನಿಟಿ ಅನ್ನುವುದು ಜಾತಿಯನ್ನು ಮೀರಿ ವರ್ತನೆ ಮಾಡಿದ್ದಿದೆ, ನಾಯಕತ್ವ ಫಾರ್ ಎಕ್ಸಾಂಪಲ್ ರಾಮಕೃಷ್ಣ ಹೆಗಡೆಗೆ ಲಿಂಗಾಯತ ಸಪೋರ್ಟ್ ಮಾಡಿದ್ದು. ಹೆಗಡೆ ಹಾಗೇ ಇರಲಿಲ್ಲ ಲಿಂಗಾಯತ, ಆದರೆ ಅವನೆಲ್ಲ ತಮ್ಮ ನಾಯಕನನ್ನು ಹುಡುಕಿಸಿದ್ದು. ಅಂದರೆ ತಮ್ಮ ಹಿತಾಸಕ್ತಿಯ ವಿಚಾರದಲ್ಲಿ ಲಿಂಗಾಯತ ಕಮ್ಯುನಿಟಿ ತುಂಬ ಸೂಕ್ಷ್ಮವಾಗಿ ಬೇವು ಮಾಡಬಲ್ಲದು. ಮತ್ತು ಅವರ ಈ ಸ್ವಾಮೀಜಿಗಳ ಇದೇನಿದೆ ನೆಟ್ವರ್ಕ್ ಇದೆಯಲ್ಲ, ಅದು ನೀವು ಬೀದರ್ದಿಂದ ಹಿಡಿದು ಚಾಮರಾಜನಗರದವರೆಗೆ ಆ ರೀತಿಯ ಒಂದು ನೆಟ್ವರ್ಕನ್ನು ಇಟ್ಕೊಂಡಂಥ ಕಮ್ಯುನಿಟಿ ಅವರು. ಸುಲಭ ಅಲ್ಲ, ಅವ್ರು ಹ್ಯಾಂಡಲ್ ಮಾಡೋದು ಭಾಳ ಕಷ್ಟ. ನೀವು ಇನ್ಯಾರನ್ನಾದರೂ ಹ್ಯಾಂಡಲ್ ಮಾಡ್ಬೋದು. ಅದೇ ಚಾಲೆಂಜ್ ಇರುವಂಥದ್ದು. ಜಾತಿ ಅನ್ನೋದು ರಿಯಾಲಿಟಿ ಅಲ್ವಾ. ಸೊ ನಿಮಗೆ ಬಿ ಜೆ ಪಿಯ ಬೇಸ್ ಲಿಂಗಾಯತರು ಅದರಂತೆ ನೀವು ದಲಿತರಲ್ಲಿ ಎಡಬಲದಲ್ಲಿ ಬಂದು ಇದು ಸ್ವಲ್ಪ ಪಾರ್ಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್, ಈ ಕಾಂಬಿನೇಷನ್. ಅದರ ಜೊತೆಗೆ ನೀವು ಯುವಕರನ್ನು ಸೆಳೆದ ರಾಜಕಾರಣ ಮಾಡಿದ್ದು ರಾಮನ ಹೆಸರಿನಲ್ಲೋ, ಭೀಮನ ಹೆಸರಿನಲ್ಲೋ, ಅಯೋಧ್ಯೆ ಹೆಸರಿನಲ್ಲೋ, ಧರ್ಮದ ಹೆಸರಿನಲ್ಲೋ, ನ್ಯಾಷನಾಲಿಟಿ ಹೆಸರಿನಲ್ಲೋ ಈ ರಾಜಕೀಯ ಮಾಡ್ತಾ ಬಂದಿದ್ದು. ಬಟ್ ಇವತ್ತಿನ ಕೊರೋನಾ ನಂತರದ ಪರಿಸ್ಥಿತಿ ಇದೆಯಲ್ಲ, ಮನುಷ್ಯನಿಗೆ ಯಾವಾಗ ಊಟವೇ ಅನಿವಾರ್ಯ ಆಗುತ್ತೆ, ಮುಖ್ಯ ಆಗುತ್ತೆ, ಆಗ ಉಳಿದೆಲ್ಲ ಅಂಶಗಳು ಹೊರಟೋಗ್ಬಿಡ್ತವೆ. ಧರ್ಮ ವರ್ಕೌಟ್ ಆಗಲ್ಲ. ಧರ್ಮ ಒಂದು ಹಂತದವರೆಗೆ ಮಾತ್ರ ವರ್ಕೌಟ್ ಆಗುತ್ತೆ, ಅದಾದಮೇಲೆ ಧರ್ಮ ವರ್ಕೌಟ್ ಆಗಲ್ಲ. ಸೊ ಆದ್ದರಿಂದ ಈಗ ಧರ್ಮ, ಅವರ ನ್ಯಾಷನಾಲಿಟಿ, ದೇಶಭಕ್ತಿ ಇತ್ಯಾದ್ದು ಏನು ಅವರದ್ದು ಹುಸಿ ಭ್ರಮೆಗಳನ್ನು ಬಿ ಜೆ ಪಿ ಸೃಷ್ಟಿಸ್ತಿತ್ತು, ಅದು ವರ್ಕ್ ಆಗದಿರುವ ವಾತಾವರಣ ಸೃಷ್ಟಿ ಆದ್ದರಿಂದ ಬಿ ಜೆ ಪಿ ಬೇರೆ ಮಾರ್ಗಗಳನ್ನು ನೋಡಿ. ಈಶ್ವರಪ್ಪ ನಿನ್ನೆ ಒಂದು ಮಾತು ಹೇಳಿದ್ರು, 17 ಮಂದಿ ಏನು ಪಕ್ಷಾಂತರಿಗಳಿದ್ದಾರಲ್ಲ ಅವರೇ ನಮ್ಮ ಪಕ್ಷಕ್ಕೆ ಈಗ ದೊಡ್ಡ ಬಿಕ್ಕಟ್ಟು ಅಂತ. ಈಶ್ವರಪ್ಪ ಮಾತಿಗೆ ಎಷ್ಟು ಬೆಲೆ ಇದೆಯೋ ಗೊತ್ತಿಲ್ಲ, ಆದರೆ ಪಕ್ಷದೊಳಗೆ ಇಂಥದ್ದೊಂದು ಅಭಿಪ್ರಾಯ ಇದೆ ಅನ್ನುವ ಹಿನ್ನೆಲೆಯಲ್ಲಿ ನಾವು ಹೈಕಮಾಂಡ್ ಅಂದರೆ ಹೇಗೆ ಇದನ್ನ ನೋಡುತ್ತೆ ಯಡಿಯೂರಪ್ಪನವರ ಆಯ್ಕೆಯನ್ನು? ಇದು ಬಹಳ ಮುಖ್ಯವಾದ ಸ್ಟೇಟ್ಮೆಂಟ್. ಪ್ರಥಮ ಬಾರಿಗೆ ಈಶ್ವರಪ್ಪ ಸತ್ಯದ ಮಾತಾಡಿದ್ದಾರೆ. ಯೂಶ್ವಲಿ ಅವರು ಹುಂಬುತನದ ಮಾತುಗಳನ್ನು ಆಡ್ತಾರೆ ಅಲ್ವಾ. ಕೆಲವೊಮ್ಮೆ ನಗಬೇಕು ಅನ್ಸುತ್ತೆ, ಕೆಲವೊಮ್ಮೆ ಬೈಬೇಕು ಅನಿಸುತ್ತೆ, ಕೆಲವೊಮ್ಮೆ ಪಾಪ ಅನಿಸುತ್ತೆ. ಇದೆಲ್ಲ ಈಶ್ವರಪ್ಪನವ್ರ ಬಿಹೇವಿಯರು. ಆದರೆ ಅವ್ರು ಹೇಳಿದ್ದು ನಿಜ. ನೀವು 17 ಜನರ ಸಮಸ್ಯೆ ಅಂತ ಅಂದರೆ ಅದರ ಅರ್ಥ ಏನು ಅಂದರೆ, ನೀವು
ಬೇರೆ ಪಕ್ಷದ ಶಾಸಕರನ್ನು ಸೆಳೆದುಕೊಂಡು ಆಪರೇಷನ್ ಕಮಲ ಮಾಡಿ ಅವರು ರಾಜೀನಾಮೆ ಕೊಡಿಸಿ ಮತ್ತೆ ಚುನಾವಣೆಯನ್ನು ಗೆಲ್ಲಿಸಿ ನಾವು ಸರ್ಕಾರ ರಚಿಸಿದ್ವಲ್ಲ, ಇದೇ ಸಮಸ್ಯೆ ಅಂತ ಅದು ನಿಜ. ಅದ್ರ ಜೊತೆಗೆ ಈಶ್ವರಪ್ಪ ಇನ್ನೊಂದು ಮಾತು ಹೇಳ್ತಾರೆ, ನಾವೇ ಸ್ವಯಂ ಬಲದ ಮೇಲೆ ಸರ್ಕಾರ ಮಾಡಿದರೆ ಹೀಗೆ ಆಗ್ತಿರಲಿಲ್ಲ ಅಂತ. ಅಂದರೆ ಅವರ ಮನಸ್ಥಿತಿ ಏನು ಅಂದರೆ ಇದು ಆಗಬಾರ್ದಾಗಿತ್ತು, ವಿ ಶುಡ್ ಹ್ಯಾವ್ ವೇಟ್, ನಾವೇ ನಮ್ಮ ಕಾಲ ಮೇಲೆ ಸರ್ಕಾರ ರಚಿಸುವಂಥದ್ದು, ಅಂಥ ವಾತಾವರಣ ಸೃಷ್ಟಿಯಾಗುವವರೆಗೆ ನಾವು ಕಾಯಬೇಕಾಗಿತ್ತು ಅಂತ. ಇದು ಕೂಡ ಒಂದು ರೀತಿ ಇಂಡೈರೆಕ್ಟ್ಲಿ ಇಸ್ ಯಡಿಯೂರಪ್ಪನವ್ರಿಗೆ ಕೊಡ್ತಿರೋ ಟಾಂಟ್ ಅಲ್ವಾ. ನೀವು ಮಾಡಿದೆಯಲ್ಲಪ್ಪ ಅವ್ರು ಕರ್ಕೊಬಂದು ಅನುಭವಿಸೋ ನನ್ನ ಮಗನೇ ಅನ್ನುವ ರೀತಿ ಅದು, ಅದರ ಆ ಭಾವ ಇದೆ ಅದರಲ್ಲಿ. ಸೊ ಅದರಿಂದ ಅವ್ರ ಮಾತು ಸತ್ಯ. ಈ 17 ಜನರೇ ಬಹುದೊಡ್ಡ ಸಮಸ್ಯೆ. ಈಗ ಬಂದು ಬಾಯಿ ಮಾತಾಡ್ತಾರೆ. ಅವರ ಹೇಳಿಕೆಗೆ ಈಗ ಇದಕ್ಕಿದ್ದಂಗೆ ಅವರು BC ಪಾಟೀಲ್ ಉತ್ತರ ಕೊಟ್ಟರು, ಇನ್ನೊಂದು ಕೊಟ್ಟರು, ಮತ್ತು ನಮ್ಮಿಂದ ಸರ್ಕಾರ ಬಂದಿದೆ. ಈ ನಮ್ಮಿಂದ ಸರ್ಕಾರ ಬಂದಿದೆ ಒಂದು ಅಹಂಕಾರ ಯಾವ್ಯಾವ ಶಾಸಕರಿಗೆ ಬರುತ್ತೋ ಅವರೇನೆ ಆ ಸರ್ಕಾರಕ್ಕೆ ಗೊತ್ತಿಲ್ಲದಿದ್ದಾಗ ವಿರೋಧಿಗಳಾಗೋಗ್ಬಿಡ್ತಾರೆ. ಅವ್ರ ಅಹಂಕಾರ ಎಲ್ಲವೂ ನನಗೆ ಬೇಕು. ನಾವು ನೋಡಿದ್ದೀವಿ, ಈಗ ಮೂಲೆಯಲ್ಲಿ ಕೂತ್ಕೊಂಡಿದ್ನಲ್ಲ ಅತ್ಯಾಚಾರದ ಪ್ರಕರಣದಲ್ಲಿ ಹೊರಗೆ ಬರೋದಕ್ಕೆಲ್ಲ ಮಾಡ್ತಿದ್ದಾರಲ್ಲ ಸನ್ಮಾನ್ಯ ಗ್ರೇಟ್ ಜಾರಕಿಹೊಳಿ, ಅವ್ರಿಗಂತ ಅಹಂಕಾರ ಇತ್ತು. ನಾನು ಬಂದಿದ್ದೀನಿ, ನನಗೆ DK ಕಂಡ್ರಾಗಲ್ಲ, ಅವರಿಗಿದ್ದ ಜಲಸಂಪನ್ಮೂಲ ಖಾತೆನೇ ಬೇಕು, ಅವರಿಗಿದ್ದ ಬಂಗ್ಲೆನೇ ಬೇಕು, ಅವ್ರ ಮನೆ ಪಕ್ಕದ ರಸ್ತೆಲೇ ಬೇಕು. ಈ ರೀತಿ ದ್ವೇಷದ ರಾಜಕಾರಣ ಇದೆಯಲ್ಲ, ಇದು ಇವರಿಗೆ ಜಾಸ್ತಿ ಇದೆ. ಇವರಿಗೆ, ಈ ಜನಗಳಿಗೆ ಇವರು ಸರ್ಕಾರವನ್ನು ಮಣಿಸುವಂತೆ, ಸರ್ಕಾರವನ್ನು ಕುಣಿಸುವಂತೆ, ಆಟ ಆಡಿಸುವಂತೆ ವರ್ತಿಸ್ತಿದ್ದಾರೆ. ಆದ್ದರಿಂದ ಇಟ್ಸ್ ಅ ಪರ್ಫೆಕ್ಟ್, 100% ಪರ್ಫೆಕ್ಟ್. ನಾನು ಫಸ್ಟ್ ಟೈಮ್ ಈಶ್ವರಪ್ಪನವರ ಹೇಳಿಕೆಯನ್ನು ನಾನು ಒಪ್ತೇನೆ. ಇದೇ 17 ಜನರೇ ಮುಖ್ಯವಾದ ಸಮಸ್ಯೆ. ಯಡಿಯೂರಪ್ಪನವರು ಏನು ಅನೈತಿಕ ಮಾರ್ಗದಿಂದ ಅಧಿಕಾರಕ್ಕೆ ಬಂದ್ರಲ್ಲ, ಈಗ ಅಧಿಕಾರ ಉಳಿಸಿಕೊಳ್ಳುವ ದಿಸೆಯಲ್ಲೂ ನಿಟ್ಟಿನಲ್ಲೂ ಅವರು ಅದನ್ನೇ ಮುಂದುವರಿಸುವ ಸಾಧ್ಯತೆ ಕಾಣಿಸ್ತಾ ಇದೆಯಾ? ಈಗ ಅನೈತಿಕ ಅನ್ನೋ ಪ್ರಶ್ನೆ ಬರೋದಿಲ್ಲ. ಈಗ ನೈತಿಕ ಅನ್ನೋದು ಹೊರಟೋಗ್ಬಿಟ್ಟಿದೆ ರಾಜಕಾರಣದಲ್ಲಿ ಇವತ್ತು. ಈಗ ಅವರಿಗೆ ಉಳಿಸ್ಕೋಬೇಕಾದ್ದು ಫಸ್ಟ್ ಅವರು ಅರುಣ್ ಸಿಂಗನ್ನು ಬುಕ್ ಮಾಡಬೇಕು. ಅದು ಬುಕ್ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಭಾಳಷ್ಟು ಜನ ಅದಕ್ಕೊಂದು ಸ್ಟೇಟ್ಮೆಂಟು ಕೊಟ್ಟರು, ದುಡ್ಡು ಕಡಿಮೆ ಆದರೆ ಸೂಟ್ ಕೇಸ್ ತಗೊಂಡೋಗೋಕ್ಕೆ ಅರುಣ್ ಸಿಂಗ್ ಒಂದು ರೌಂಡ್ ಹೋಗ್ತಾರೆ. ಅದು BJPಗೆ ಹೊಸ್ತಲ್ಲ, ಕಾಂಗ್ರೆಸ್ ಇದ್ದಾಗಲೂ ಹಾಗೆ ಇತ್ತು. ಕಾಂಗ್ರೆಸ್ ಉಸ್ತುವಾರಿ ಅಂದರೆ ಅದಕ್ಕೆ ಸೂಟ್ ಕೇಸ್ ತಗೊಂಡೋಗಿ ಬರ್ತಿದ್ರು. ಕೆಲವರು ಸೂಟ್ ಕೇಸನ್ನು ಮೀರಿ ವರ್ತನೆ ಮಾಡೋರ್ತಿದ್ರು, ಅವ್ರು ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ನಾನಂದು ಹೇಳೋಕ್ಕೆ ಹೋಗಲ್ಲ, ಅದು ಸ್ವಲ್ಪ ಇದನ್ನು ಹೇಳೋದು ಕಷ್ಟ. ಅದು ನಾವು ಸ್ವಲ್ಪ ಸಾಂಸ್ಕೃತಿಕ ಹಿನ್ನೆಲೆ ಇದ್ದರೆ ಭಾಳ ಕಷ್ಟ. ಸೊ ಅಂಥ ವ್ಯವಸ್ಥೆಗಳನ್ನೆಲ್ಲ ಬಯಸುವ ಉಸ್ತುವಾರಿಗಳಿದ್ದರು. ಈ ಉಸ್ತುವಾರಿಗಳ ಕೆಲಸನೇ ಅದು. ಕರ್ನಾಟಕ ತುಂಬ ಸಮೃದ್ಧವಾದ ರಾಜ್ಯ, ಆಯಿತಾ. ಇಲ್ಲಿಂದ ನೀವು ಡೈಲಿಗೆ ಎಷ್ಟು ದುಡ್ಡು ಹೋಗುತ್ತೆ, ಹೇಗೆ ಹೋಗುತ್ತೆ ಅನ್ನೋದ ಮೇಲೆ ಇವರ ಭವಿಷ್ಯ ತೀರ್ಮಾನ ಆಗುತ್ತೆ. ನನಗೆ ಗೊತ್ತಿದ್ದಾಗ ನನಗೆ ಯಾರೋ ಒಂದು ಅಮೌಂಟ್ ಹೇಳಿದ್ರು, ನಾನು ಹೇಳಲಾರೆ, ನನ್ನ ಹತ್ರ ಅದಕ್ಕೆ ಸಾಕ್ಷಿಗಳಿಲ್ಲ. ಆ ಪ್ರಮಾಣದಲ್ಲಿ ಹಣ ಡೆಲ್ಲಿಗೆ ಹೋಗ್ತಾ ಇದೆ ಕರ್ನಾಟಕದಿಂದ ಅಂತ. ಸೊ ಕರ್ನಾಟಕದಲ್ಲಿ ನೀವು ಯಾರ್ಯಾರು ಮುಖ್ಯಮಂತ್ರಿಗಳಾಗಿರ್ತಾರೆ ಇವರೆಲ್ಲ ಆ ಕೆಲಸ ಸರಬರಾಜು ಮಾಡಲೇಬೇಕು. ನೀವು ಇಲೆಕ್ಷನ್ ಬಂದರೆ ಸರಬರಾಜು ಮಾಡಬೇಕು. ಕಾಂಗ್ರೆಸ್ ಇರಲಿ, BJP ಇರಲಿ. ಉತ್ತರ ಭಾರತದಲ್ಲಿ ಯಾವುದೋ ಎಲೆಕ್ಷನ್ ಬಂದರೆ ಇಲ್ಲಿಂದ ದುಡ್ಡು ಹೋಗಬೇಕು. ಯಾಕಂದರೆ ದಿವಾಳಿ ಹತ್ತು ಹೋಗ್ಬಿಟ್ಟಿವೆ. UP GP ಅಂತವ್ರು, ಅಲ್ಲಿ ಡೆವಲಪ್ಮೆಂಟ್ ಇಲ್ಲ, ಇನ್ನೊಂದಿಲ್ಲ, ದುಡ್ಡು ಬರೋಲ್ಲ ಅಲ್ವಾ. ಬರೀ ರಾಮ್ ಭಜನೆ ಮಾಡ್ಕೊಂಡು ಇದನ್ನು ಕಾವಿ ಹಾಕ್ಕೊಂಡು ಇನ್ಯಾರನಿಗೆ ಹೊಡ್ಕೊಂಡು ಬೇರೆಯವರ ಆಹಾರ ಪದ್ಧತಿ ಮೇಲೆ ಇದು ಮಾಡ್ಕೊಂಡು ಓಡಾಡೋಂಥ ರಾಜ್ಯಗಳು ಅವಳೆಲ್ಲ ಎಲೆಕ್ಷನ್ ಅಂದರೆ ಅಲ್ಲಿ ದುಡ್ಡಿಲ್ಲ, ಇಲ್ಲಿಂದ ಹೋಗು. ಕರ್ನಾಟಕ ಇಂಥದನ್ನ ಈ ದಕ್ಷಿಣದ ರಾಜ್ಯಗಳೇ ಅವ್ರಿಗೆ ದುಡ್ಡು ಕೊಟ್ಟು ಸರಬರಾಜು ಮಾಡಿ ಕೂತ್ಕೋಬೇಕು. ಯಾಕಂದರೆ ಅಲ್ಲಿ IT ಬಿಟಿಗಳು ನಡೆಯಲ್ಲ, ಏನೂ ಇಲ್ಲ, ಬರೇ ರಾಮ್ ಭಜನೆ, ಜೈ ಜೈ ರಾಮ್ 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 ಜೈ ರಾಮ್ ಅಂದ್ಕೊಂಡು ಓಡಾಡ್ತವೆ. ನೀವು MP ಇರಲಿ, UP ಇರಲಿ, ಆಲ್ ದಿಸ್ ಸ್ಟೇಟ್ನಲ್ಲಿ ಅವರು ಅಲ್ಲಿ ರಾಜಕಾರಣಿಗಳು ಹಾಗೆ ಆದಷ್ಟು ಇಲ್ಲಿ ಬಂದು ಶೋಷಣೆ ಮಾಡ್ಕೊಂಡು ದುಡ್ಡು ತಗೊಂಡು ಹೋಗ್ತಾರೆ. ಅದರಿಂದ ಈ ಕರ್ನಾಟಕದ ಈ ಭಿನ್ನಮತೀಯ ಚಟುವಟಿಕೆನೇ ಇನ್ನೊಂದು ಇದೆಯಲ್ಲ, ಇದು ದೆಹಲಿ ರಾಜಕಾರಣಿಗಳ ಹೊಟ್ಟೆ ತುಂಬಿಸೋದಕ್ಕೆ ಮಾತ್ರ ಎಸ್ ಭಾಳ ಪರ್ಫೆಕ್ಟ್. ಕರ್ನಾಟಕದ ವಿಚಾರದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಈ ಅನೈತಿಕ ರಾಜಕಾರಣ ಅನ್ನೋದು ಇವತ್ತು ದೊಡ್ಡದಾಗಿ ವಿಜೃಂಭಿಸ್ತಾ ಇದೆ. ಪ್ರಜಾಪ್ರಭುತ್ವದ ಮೌಲ್ಯಗಳು ಅನ್ನೋದು ದೂರ. ಬಹುಶಃ ಕಾಂಗ್ರೆಸ್ ಇದ್ರೂ ಇದೇ ಥರ ಮಾಡ್ತಿತ್ತು ಏನೋ ಅನುಮಾನ ಬರುವ ಒಂದು ಸನ್ನಿವೇಶ ಇದು. ಕಾಂಗ್ರೆಸ್ಸು ತೊಡೆ ಮುರ್ಕೊಂಡು ಬಿದ್ದಿರುವ ಈ ಹೊತ್ತಲ್ಲಿ ಈ ಅನೈತಿಕ ರಾಜಕಾರಣದ ಎದುರಿನ ಪ್ರಜಾಪ್ರಭುತ್ವದ ದಿಕ್ಕು ಏನು? ಇದು ಬಹಳ ಗಂಭೀರವಾದ ಪ್ರಶ್ನೆ. ನಮ್ಮನ್ನೆಲ್ಲ ಇದು ಕಾಡುವ ಪ್ರಶ್ನೆ. ಅಂದರೆ ನಿಜವಾದ ಜನತಂತ್ರ ದೇಶದಿಂದ ಹೊರಟೋಗ್ತಾ ಇದೆ ಮತ್ತು ಪ್ರಭುತ್ವ ಹೆಚ್ಚಾಗಿ ದಟ್ ಸರ್ವಾಧಿಕಾರಿ ಪ್ರವೃತ್ತಿಯನ್ನು ಪ್ರದರ್ಶಿಸ್ತಾ ಇದೆ. ನೀವು ಪ್ರತಿಭಟಿಸಿದರೆ ನಿಮ್ಮನ್ನು ದೇಶದ್ರೋಹಿಗಳು ಅಂತ ಹೇಳಿ ಒಳಗಾಕುವಂಥ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ಅದಕ್ಕೆ ಕೋರ್ಟ್ಗಳು ನಮಗಿರುವ ಆಶಾಕಿರಣ ಅಂದರೆ ಇತ್ತೀಚೆಗೆ ತಿಂಗಳುಗಳಲ್ಲಿ ಕೋರ್ಟ್ಗಳು ಕೊಡ್ತಾ ಇರುವ ತೀರ್ಪುಗಳು ನಮಗೆ ಈ ಸಮಾಜದ ಮೇಲೆ ನಂಬಿಕೆ ಇಟ್ಕೊಳ್ಳೋ ಮಾಡ್ತಾ ಇದೆ. ಅದು ನನಗೆ ಭಾಳ ಮುಖ್ಯವಾದ್ದು ಅಂತ ಅನಿಸುತ್ತೆ. ಯಾಕಂದರೆ
ಯಾವ ಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಎಲ್ಲ ಜನತಾಂತ್ರಿಕ ಸಂಸ್ಥೆಗಳನ್ನು ನಾಶಪಡಿಸುವ ಕೆಲಸ ನಡೆಸ್ತಾ ಇದೆ. ನೀವು ವಿಭಿನ್ನ ಧ್ವನಿಯಲ್ಲಿ ನೀವು ಮಾತನಾಡಲೇ ಕೂಡುದು. ಬಹುತ್ವ ನಾಶ ಆಗ್ತಾ ಇದೆ, ಬಹುಮುಖಿ ಸಂಸ್ಕೃತಿ ನಾಶ ಆಗ್ತಾ ಇದೆ. ಈ ವೈಬ್ರೆಂಟ್ ಸೊಸೈಟಿ ಇದ್ದದ್ದು ಎಲ್ಲರೂ ಕೂಡ ನೀವು ಕಾವಿ ಧರಿಸಿ ರಾಮ ಜಪ ಮಾಡಬೇಕು ಅನ್ನೋ ವಾತಾವರಣ ಸೃಷ್ಟಿ ಮಾಡಲಾಗಿದೆ. ಅದಿಲ್ವೋ ನೀವು ದೇಶದ್ರೋಹಿ, ನೀವು ವಿದೇಶ ಜೊತೆ ಸೇರ್ಕೊಂಡಿದೆಯಾ? ಈ ನ್ಯಾಷನಲಿಸಮ್ ಅನ್ನುವುದನ್ನು ವಿಕೃತಗೊಳಿಸಿ ಸಮಾಜವನ್ನು ನಾಶಪಡಿಸುವಂಥ ಕೆಲಸ ಭಾಳ ಇದಾಗಿ ನಡೀತಾ ಇದೆ. ಅಂಥ ಅಪಾಯಕಾರಿಯಾದ ಒಂದು ಸ್ಥಿತಿಯಲ್ಲಿ ನಾವು ತಲುಪಿದ್ದೀವಿ. ಈಗಿರುವ ನಮಗೆ ಆಶಾ ಕಾರಣ ಮಾಧ್ಯಮ ಇಲ್ಲ. ಮಾಧ್ಯಮ ಸೋಲ್ಡ್ ಔಟ್ ಆಗಿದೆ. ಮಾಧ್ಯಮಗಳು ಅಂದರೆ ಇವತ್ತು ಅಗ್ರಹಾರಗಳಾಗಿವೆ. ಎಲ್ಲ ಮಾಧ್ಯಮದಲ್ಲಿ ಬಹುತೇಕ ಅಗ್ರಹಾರಗಳು. ನಾನು ಕೇವಲ ಅದು ಜಾತಿ ಮೂಲಕ ಹೇಳ್ತಿರಲ್ಲ, ಮನಸ್ಥಿತಿಯ ಮೇಲೆ. ಅಂದರೆ ವೈದಿಕ ಪರಂಪರೆ ಮತ್ತು ಮನಸ್ಥಿತಿ ಇದೆಯಲ್ಲ, ಅದು ಮಾಧ್ಯಮವನ್ನು ಆಳ್ತಾ ಇದೆ. ಆದ್ದರಿಂದ ಮಾಧ್ಯಮ ರಕ್ಷಣೆಗೆ ಬರುವ ಸ್ಥಿತಿಯಲ್ಲಿಲ್ಲ, ಜನತಂತ್ರದ ರಕ್ಷಣೆಗೆ ಇದ್ದಂಗಿಲ್ಲ. ನೀವು ಎಮರ್ಜೆನ್ಸಿ ಟೈಮ್ನಲ್ಲಿ ಬೇರೆ ಬೇರೆ ರೀತಿತ್ತು. ನಾವು ಸ್ಕೂಲ್ ಹುಡುಗರಾಗಿದ್ವಿ ಅವಾಗ. ಇವತ್ತು ಮಾಧ್ಯಮ ಕೂಡ ರಕ್ಷಣೆ. ನಮಗಿರುವ ಏಕಮೇವ ಅಂತಂದರೆ ಈಗ ಹೆಚ್ಚು ಆ್ಯಕ್ಟಿವ್ ಆಗ್ತಿರುವಂತಹ ನ್ಯಾಯಾಂಗ ವ್ಯವಸ್ಥೆ ಇದೆಯಲ್ಲ, ಅದು ನಮಗೆ ಬಹಳ ಬಹಳ ಮುಖ್ಯವಾದ. ಈಗ ತಾವು ಪ್ರಸ್ತಾಪಿಸಿ ಈ ಸರ್ವಾಧಿಕಾರಿ ಮನಸ್ಥಿತಿ ಅನ್ನೋದು ಇದೆಯಲ್ಲ, ಇದು ಒಂದು ಪಕ್ಷಭೇದ ಇಲ್ಲದ ರೀತಿಯಲ್ಲಿ ತನ್ನನ್ನು ತಾನು ಕಾಣಿಸ್ಕೊಳ್ತಾ ಇದೆಯಾ? ಬರೀ BJP ಅಂತನಾ ಅಥವಾ ಎಲ್ಲನೂ ನಾವು ರಾಜಕಾರಣವೇ ಹಾಗಾಗಿದೆಯಾ? ಒಂದು ನೀವು ಪ್ರಮುಖ ರಾಜಕೀಯ ಪಕ್ಷಗಳು ನೀವು ನೋಡ್ತಾರೆ. ನೀವು ರೀಜನಲ್ ಪಾರ್ಟೀಸ್ ಒಂದು ಕಡೆ ಒತ್ತೆಟ್ಟಿಗಿಟ್ರಿ, ಅದೆಲ್ಲ ಕೌಟುಂಬಿಕ ರಾಜಕಾರಣ. ನೀವು ರೀಜನಲ್ ಪಾರ್ಟೀಸ್ ಫಾರ್ ಎಕ್ಸಾಂಪಲ್ ಕರ್ನಾಟಕದ JDS ಇರ್ಬೋದು, ಉತ್ತರ ಪ್ರದೇಶ ಸಮಾಜವಾದಿ ಪಾರ್ಟಿ ಇರ್ಬೋದು, RLD ಇರ್ಬೋದು, ಆರ್ ಫಾರ್ ದ್ಯಾಟ್ ಮ್ಯಾಟರ್ BSP ಇರ್ಬೋದು. ಈ ಪಕ್ಷಗಳನ್ನ ಬಹುಮಟ್ಟಿಗೆ ಕೌಟುಂಬಿಕ ರಾಜಕಾರಣವನ್ನು ನಡೆಸುವಂಥದ್ದು. ಅದರಿಂದ ಕೌಟುಂಬಿಕ ರಾಜಕಾರಣ ಅಂತಂದರೆ ಅದು ಸರ್ವಾಧಿಕಾರಿಯ ಒಂದು ರೂಪ. ಇನ್ನು ಕಾಂಗ್ರೆಸ್ ಪಕ್ಷ ನೋಡಿದರೆ ನೀವು ಸರ್ವಾಧಿಕಾರವನ್ನು ಈ ರೀತಿ ಅಂದರೆ ಸಾರ್ವಜನಿಕವಾಗಿ ಎಮರ್ಜೆನ್ಸಿಯ ನಂತರ ಆ ರೀತಿ ಸರ್ವಾಧಿಕಾರಿ ಪ್ರವೃತ್ತಿಯನ್ನು ತೋರಿಸೋದೇ ಕಾಂಗ್ರೆಸ್ ನಾಯಕರು ಎದುರ್ತಿದ್ದಾರೆ. ಬಿಕಾಸ್ ಅವರಿಗೆ 75ರ ಅನುಭವ ಕಾಂಗ್ರೆಸ್ಸಿಗೆ ಇನ್ನೂ ಕಾಡ್ತಿದೆ. ಆದರೆ ಕಾಂಗ್ರೆಸ್ ಸಮಸ್ಯೆ ಇರುವುದೇನು ಗೊತ್ತಾ? ಹೌದು, ಈ ನೆಹರು ಕುಟುಂಬವೇ ಕಾಂಗ್ರೆಸ್ಸಿಗೆ ಬಹುಮುಖ್ಯವಾದ ಸಮಸ್ಯೆ ಅಂತ ನಂಬುದವನು ನಾನು. ಈ ನೆಹರು ಕುಟುಂಬದಲ್ಲೇ ಸಮಸ್ಯೆ. ಈ ನೆಹರು ಕುಟುಂಬವೇ ಒಂದು ರೀತಿಯಲ್ಲಿ ಸರ್ವಾಧಿಕಾರಿ ಪ್ರವೃತ್ತಿಯನ್ನು ತೋರಿಸ್ತಾ ಇರುತ್ತೆ. ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ನಮಗೂ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ನಾನು ಮತ್ತು ವೆಂಕಟರಮಣಗೌಡರು ಮತ್ತೆ ಬರ್ತೀವಿ, ಆಯಾ ವಿಚಾರಗಳ ಬಗ್ಗೆ ಮಾತಾಡ್ತೀವಿ. ಹಾಗೆಯೇ ನಾನು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಬರ್ತೀನಿ. ಟುಡೇ ವಿಲ್ ಹ್ಯಾವ್ ಟು ವೇಟ್ ಅಂತ. ಇವತ್ತು ಭಾಳ ಮುಖ್ಯವಾದ ರಾಜಕೀಯ ಘಟನೆ ನಡೀತಿದೆ. 3 ದಿನಗಳ ಕಾಲ ಯಡಿಯೂರಪ್ಪ ಇರ್ತಾರೋ ಹೋಗ್ತಾರೋ ಅನ್ನೋದೇ ಇಶ್ಯೂ ಕಣ್ರಿ. ಅವ್ರು ಹೋಗ್ತಾರೋ ಗೊತ್ತಿಲ್ಲದವ್ರಿಗೆ ಕಳಿಸೋದಿದ್ರೆ ಭಾಳ ಸಿಸ್ಟಮೆಟಿಕ್ ಆಗಿ ಕಳಿಸ್ಬೋದು, ಭಾಳ ಹೋಗ್ಬಿಟ್ಟು ಗೌರವಾನ್ವಿತವಾಗಿ ಅವ್ರ ಹತ್ರ ರಾಜೀನಾಮೆ ಕೊಡಿಸ್ಬೋದು. ಆದರೆ ಯಡಿಯೂರಪ್ಪ ಹಾಗೆ ರಾಜೀನಾಮೆ ಕೊಟ್ಟು ಓಡೋಗೋ ಮನುಷ್ಯ ಅಲ್ಲ. ಅವರು ಕೊನೆಯವರೆಗೆ ಅಧಿಕಾರ ಇಟ್ಕೋಬೇಕು ಅನ್ನುವ ಮನುಷ್ಯ, ಅಧಿಕಾರದ ಜೊತೆ ಬದುಕ್ತಿರುವಂಥ ಮನುಷ್ಯ. ಅವರು ಅಧಿಕಾರ ಬಿಡಲಾರು. ಆದ್ದರಿಂದ ಇಡೀ ಈ ರಾಜಕೀಯ ನಾಟಕ ಒಂಥರ ಕ್ಲೈಮ್ಯಾಕ್ಸಿಗೆ ಬಂದಿದೆ ಅಂತ ಅನಿಸುತ್ತೆ. ಎನಿವೆ ವಿಲ್ ಮೀಟ್ ಅಗೇನ್. ಎಲ್ಲರಿಗೂ ನಮಸ್ಕಾರ.